ಪ್ರಕಾರ ಬರೀರಿ ಅಂತಂದ ಹೇಳಿ. ಯಾವ್ದು ಬರುತ್ತಾ? ಇಂಗ್ಲಿಷ್ ನಿಘಂಟು ಪ್ರಕಾರ ಬರೀರಿ ಅಂತಂದ ಹೇಳಿ ಬರುತ್ತ. ಅಂದ್ರ ಅಲ್ಫಾಬೆಟ್ಸ್ ಪ್ರಕಾರ ಎ ದಿಂದ ಝಡ್ ವರೆಗೂ ABCDEFGHIJKLOMNOPQRST. ಇದೆಲ್ರಿಗೂ ಗೊತ್ತಲ್ಲ, ಅಲ್ಫಾಬೆಟ್ಸ್ ಗಳು ಎಲ್ರಿಗೂ ಬರ್ತಾವಲ್ಲ ABCD Z ವರ್ಗು. ಅದು ಬಂತಂದ ಹೇಳಿದ್ರೆ ನಮ್ಗೆ ಇಲ್ಲಿ 2 ಮಾರ್ಕ್ಸ್ ಬಂದು. ಇಲ್ಲಿ ನೋಡ್ರಿ ಫಸ್ಟ್ ವರ್ಡ್ ಏನೈತಿ ಸರ್? ಡಬಲ್ ಅಂತಂದೈತ್ರಿ. ನೆಕ್ಸ್ಟ್ ಡಾಕ್ಟರ್ ಅಂತಂದೈತ, ಡೊಮೆಸ್ಟಿಕ್ ಅಂತಂದೈತ, ಡೊಮೆಸಿಯಲ್ ಅಂತಂದೈತ, ಆಮೇಲೆ ಡಾಕ್ಯುಮೆಂಟ್ ಅಂತಂದೈತ. ಈಗ ನನ್ ಮೇಲ್ಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ABCD ಅಂತಂದ ಹೇಳಿ ಬರ್ಕೊಂತೀನಿ. ABCDEFGHIJKLMNOPQRSTUVWXYZ ಅಂತಂದ ಹೇಳ್ಬಿಟ್ಟು. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ನಾನು ಈ ತರ ಬರ್ಕೊಂಡೆ. ಇಲ್ಲಿ ನಾವು ವರ್ಡ್ಸ್ ಗಳನ್ನ ನೋಡಿದ್ವಿ ಅಂತಂದ ಹೇಳಿದ್ರೆ ಎಲ್ಲಾ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ವರ್ಡ್ ನಿಮ್ಗೆ ಹಿಂಗ ಕೊಡ್ತಾನ. ಫಸ್ಟ್ ವರ್ಡ್ ಏನೈತಿ ಸರ್? ಈ ವರ್ಡ್ದಾಗು ಡಿ ಐತ್ರಿ. ಯಾವ್ದು ಮೊದ್ಲು ಬರುತ್ತಂತ ಗೊತ್ತಿಲ್ರಿ. ಸರ್ ಇದ್ರಲ್ಲೂ ಏನಂತಂದ ಹೇಳಿದ್ರೆ ಡಿ ಐತ್ರಿ. ಯಾವ್ದು ಬರುತ್ತಂತ ಗೊತ್ತಿಲ್ಲ. ಸೇಮ್ ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ಲಾ ವರ್ಡ್ಸ್ ಗಳಲ್ಲಿ ಡಿ ಇರೋದ್ರಿಂದ ನಮ್ಗೆ ಗೊತ್ತಾಗಂಗಿಲ್ಲ ಎಲ್ಲಿ ಬರುತ್ತಂತಂದ ಹೇಳ್ಬಿಟ್ಟು, ಅಲ್ವಾ? ಸೊ ಅದನ್ನ ನಾವೇನಂತಂದ ಹೇಳಿದ್ರೆ ಕ್ಯಾನ್ಸಲ್ ಮಾಡ್ಬೇಕು. ನೆಕ್ಸ್ಟ್ ವರ್ಡ್ ಎಲ್ಲಾ ಕಡೆ ಸೇಮ್ ಅದಾವ ನೋಡ್ಬೇಕು. ಸರ್ ಇಲ್ಲಿ ಓ ಐತ್ರಿ, ಇಲ್ಲೂ ಓ ಐತಿ, ಇಲ್ಲಿ ಓ ಐತಿ, ಇಲ್ಲಿ ಓ ಐತಿ, ಇಲ್ಲಿ ಓ ಐತಿ. ಯಾವ್ದು ಫಸ್ಟ್ ಬರುತ್ತಂತ ನಮಗ್ ಗೊತ್ತಿಲ್ರಿ. ಸೊ ಅದ್ರ ಪ್ರಕಾರ ನಾವು ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಬರ್ಯಾಕ್ ಬರಂಗಿಲ್ಲ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಮೂರನೇ ವರ್ಡ್ ತಗೊಳ್ಬೇಕು. ಇಲ್ಲಿ ನೋಡ್ರಿ ಮೂರನೇ ವರ್ಡ್ ಏನೈತಿ? ಯು ಅಂತಂದೈತಿ. ಇಲ್ಲಿ ಏನೈತಿ? ಸಿ ಅಂತಂದೈತಿ. ಇದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಎಂ ಅಂತಂದೈತೆ. ಇದ್ರಲ್ಲಿ ಮತ್ತೇನಪ್ಪಾ ಅಂತಂದ ಹೇಳಿದ್ರೆ ಎಂ ಅಂತಂದೈತೆ. ಇದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಸಿ ಅಂತಂದೈತೆ. ಸೊ ಇವಾಗ ವರ್ಡ್ಸ್ ಗಳು ಎಲ್ಲೆಲ್ಲಿ ಬರ್ತಾವೋ ನನಗೆ ಹೇಳ್ಬೇಕು ನೀವು. ಹೇಳ್ರಿ ನೋಡೋಣ. ಸೊ ಫಸ್ಟ್ ಯಾವ ವರ್ಡ್ ಬರ್ಬೋದು? ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಯಾವ ವರ್ಡ್ ಬರ್ಬೋದು? ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 5 ಇದಾವ. ಸೊ 5ರಲ್ಲಿ ಫಸ್ಟ್ ಯಾವ್ದು ಬರ್ಬೋದು? ಸೊ ಓಕೆ, ಸೆಕೆಂಡ್ ಒನ್ ಸಿ ಐತೆ, ಆಮೇಲೆ ಫಿಫ್ತ್ ಒನ್ ಸಿ ಐತೆ. ಸರ್ ಯಾವ್ದಾದ್ರು ಬರ್ಬೋದ್ರಿ. ಫಸ್ಟ್ ಏನಂತಂದ ಹೇಳಿದ್ರೆ ಯಾವ್ದಾದ್ರು 2 ಬರ್ಬೋದು, ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಸಿ ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಸೆಕೆಂಡ್ ಒನ್ ಐತಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಫಿಫ್ತ್ ಒನ್ ಐತಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಯು ಅನ್ನೋದೈತಿ. ನೋಡ್ರಿ ಯು ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿಗೆ ಐತೆ. ಯು ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಲಾಸ್ಟ್ ಒನ್. ಆಮೇಲೆ ನೆಕ್ಸ್ಟ್ ಎಂ ಅನ್ನೋದಕ್ಕೆ ಏನಪ್ಪಾ ಅಂತಂದ ಹೇಳಿದ್ರೆ 2 ಇದಾವ. ಎಂ ಎಲ್ಲೈತಿ? ನಮ್ದು ಇಲ್ಲೈತಿ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿ ಎಂ ಇರೋದು 3 ಮತ್ತು 4, 2 ಚಾನ್ಸಸ್ ಇದಾವ. ಬಟ್ ಅದ್ ನಮ್ಗೆ ಗೊತ್ತಾಯ್ತಲ್ಲ, ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ನಾವು ಹೋದ್ವಿ ಅಂತಂದ ಹೇಳಿದ್ರೆ ಇದ್ರಲ್ಲಿ 2 ಸ್ಥಾನಗಳು ಬರ್ತಾವ, ಇಲ್ಲಿ 2 ಸ್ಥಾನ ಬರ್ತಾವ. ಬಟ್ ಅದ್ರ ಲಾಸ್ಟ್ ನಮ್ಗೆ ಗೊತ್ತಾಗೈತೆ. ಲಾಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 1 ಅಂತಂದ ಹೇಳಿ ಬರ್ಬೋದು. ಕ್ಲಿಯರ್ ಎಲ್ರಿಗೂ? ಲಾಸ್ಟ್ 1 ಅಂತಂದ್ ಫಿಕ್ಸ್ ಅಲ್ಲ ಇದು. ಇದು ಹೆಂಗ್ ಬಂತಂದ್ ಗೊತ್ತಾಯ್ತಿಲ್ಲ ಸರ್? ಫಸ್ಟ್ 2 ಸ್ಥಾನ ಒಳಗಡೆ ಇವೆರಡು ಬರ್ಬೋದ್ರಿ. ಅದಾದ ನಂತರ ನೆಕ್ಸ್ಟ್ 2 ಸ್ಥಾನಗಳಲ್ಲಿ ಇವೆರಡು ಬರ್ಬೋದ್ರಿ. ಈ 2 ಸ್ಥಾನಗಳಲ್ಲಿ 2 ಬರ್ಬೋದು ಅಥವಾ 5 ಬರ್ಬೋದು. ಅದಾದ ನಂತರ ನೆಕ್ಸ್ಟ್ 2 ಸ್ಥಾನಗಳಲ್ಲಿ ಸರ್ ಎಂ ಏನದಾವಲ್ರಿ 3 ಅಥವಾ 4 ಬರ್ಬೋದು. ಬಟ್ ಆದ್ರೆ ಯು ಅನ್ನೋದು ಲಾಸ್ಟ್ ಐತನಂತಲೇ ಲಾಸ್ಟ್ ಬರತ್ರಿ. ಅಂದ್ರೆ ಲಾಸ್ಟ್ ವರ್ಡ್ ಏನಪ್ಪಾ ಅಂತಂದ್ರೆ ನಮ್ಗೆ ಫಿಕ್ಸ್ ಆಯ್ತು. ಇಷ್ಟು ಸಾಲ್ವ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ರಿ ಆಪ್ಷನ್ಸ್ ಗಳನ್ನ ನೋಡಿದ್ವಿ ಅಂತಂದ ಹೇಳಿದ್ರೆ ಲಾಸ್ಟ್ 1 ಅಂತಂದ ಹೇಳಿ ಯಾವ್ದೈತಿ ಸರ್? ಸೆಕೆಂಡ್ ಆಪ್ಷನ್ ಐತ್ರಿ. ನಮ್ಗೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗತ್ತ. ಬಟ್ ಅದ್ರ ನಾವು ಇಲ್ಲೂ ನೋಡ್ಬೇಕು, ಇಲ್ಲೂ ಕರೆಕ್ಟ್ ಆಗಿ ನೋಡ್ಕೋಬೇಕು. ಸರ್ ಇಲ್ಲಿ ನೋಡ್ರಿ 2ನೇ ವರ್ಡ್ ಮತ್ತೇನಪ್ಪಾ ಅಂತಂದ ಹೇಳಿದ್ರೆ 5ನೇ ವರ್ಡ್ ಮೊದಲಿನ 2 ಸ್ಥಾನಗಳಲ್ಲಿ ಯಾವ್ದು ಬರುತ್ತಂತ ನಾವು ಚೆಕ್ ಮಾಡ್ಕೋಬೇಕು. ಸೊ 2ನೇ ವರ್ಡ್ ಅಲ್ಲಿ ಸಿ ಐತಿ. ಅದಾದ ನಂತರ 5ನೇ ವರ್ಡ್ ಅಲ್ಲೂ ಸಿ ಐತಿ. ನೆಕ್ಸ್ಟ್ ವರ್ಡ್ ಗಳನ್ನ ಬರ್ಕೊಂಡು ನೆಕ್ಸ್ಟ್ ವರ್ಡ್ ಏನೈತಿ? ಟಿ ಅಂತಂದ ಐತಿ. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ವರ್ಡ್ ಯಾವ್ದೈತಿ? ಯು ಅಂತಂದೈತಿ. ನೀವು ಹೇಳ್ರಿ ಇವಾಗ ಮೊದಲನೇ ಪೊಸಿಷನ್ ಕ ಯಾವ ವರ್ಡ್ ಬರುತ್ತೆ? 2ನೇ ವರ್ಡ್ ಬರುತ್ತಾ ಅಥವಾ 5ನೇ ವರ್ಡ್ ಬರುತ್ತಾ? ಎಸ್, ಯಾವ್ದು ಬರುತ್ತಾ? ಮೊದಲು ಟಿ ಬರತ್ರಿ ಸರ್. ಅಲ್ಫಾಬೆಟ್ಸ್ ಪ್ರಕಾರ ಟಿ ಬರುತ್ತೆ ಅಂತಂದ ಹೇಳಿದ್ರೆ ನಮ್ದು ಮೊದಲನೇ ವರ್ಡ್ ಏನಪ್ಪಾ ಅಂತಂದ ಹೇಳಿದ್ರೆ 2 ಅಂತಂದ ಬಂತು. ಫಿಕ್ಸ್ ಆಗೋಯ್ತು ಪ್ಲೇಸ್. ಅದಾದ ನಂತರ ನೆಕ್ಸ್ಟ್ ಯಾವ್ದು? 5ನೇ ಪ್ಲೇಸ್ ಫಿಕ್ಸ್ ಆಯ್ತು. ಯಾಕಂತಂದ ಹೇಳಿದ್ರೆ ಇವೆರಡು ಸಿಗ್ ಅಂತ ಇದಾವ. ಅದಾದ ನಂತರ ನೆಕ್ಸ್ಟ್ 3ನೇದು ಮತ್ತು 4ನೇದು ಏನಪ್ಪಾ ಅಂತಂದ ಹೇಳಿದ್ರೆ ಎಂ ಇರೋದ್ರಿಂದ ಅವು 2 ಪೊಸಿಷನ್ ಅಲ್ಲಿ ನಮ್ಗೆ ಕನ್ಫ್ಯೂಸ್ ಐತೆ. ನೆಕ್ಸ್ಟ್ ವರ್ಡ್ ಗಳನ್ನ ತಗೋಬೇಕು. ನೆಕ್ಸ್ಟ್ ವರ್ಡ್ ಇಲ್ಲಿ ಯಾವ್ದೈತಿ? ಇ ಐತಿ. 4ನೇದಕ್ಕೆ ಯಾವ್ದೈತಿ ನೋಡ್ರಿ? ನೆಕ್ಸ್ಟ್ ವರ್ಡ್ ಐ ಅಂತಂದೈತಿ. ಸೊ ಇದರಲ್ಲಿ ಯಾವ್ದು ಫಸ್ಟ್ ಬರುತ್ತೆ? 3ನೇ ಪೊಸಿಷನ್ ಮತ್ತು 4ನೇ ಪೊಸಿಷನ್ ಜಗಳ ಐತೆ. ಫಸ್ಟ್ ಯಾವ್ದು ಬರುತ್ತೆ ಸರ್? 3ನೇದು ಬರುತ್ತ್ರಿ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ 4ನೇದು ಬರುತ್ತೆ. ಅಂದ್ರೆ ನಮ್ಗೆ ಈಗ ಗೊತ್ತಾಯ್ತಾ? 2, 5, 3, 4 ಒಂದು ಆರ್ಡರ್ ಪ್ರಕಾರ ಏನಪ್ಪಾ ಅಂತಂದ ಹೇಳಿದ್ರೆ ವರ್ಡ್ಸ್ ಗಳನ್ನ ಅಲ್ಫಾಬೆಟಿಕ್ ಪ್ರಕಾರ ಸಾಲ್ವ್ ಮಾಡ್ಬೇಕು. ಇದೆಲ್ರಿಗೂ ಅರ್ಥ ಆಯ್ತಾ? ಇನ್ನೊಂದು ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡೋಣ. ಎಲ್ರಿಗೂ ಅರ್ಥ ಆಯ್ತು? ಎಸ್. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಲ್ರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ನೀವ್ ಹೆಂಗ್ ಹೇಳ್ತಿರಲ್ಲ ನಾನು ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಬರ್ಕೊಂತ ಹೋಗ್ತೀನಿ. ಸೊ ಮೊದ್ಲು ಏನಪ್ಪಾ ಅಂತಂದ ಹೇಳಿ ನಿಮ್ಗೆ ಎಲ್ರಿಗೂ ಅರ್ಥ ಆಗೋ ತರ ನಾನು ABCD ಬರ್ಕೋತೀನಿ.
ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಗಳಿದ್ರೆ ಕೇಳ್ರೋ. ಎಸ್, ಇಲ್ಲಿ ನೋಡ್ರಿ ಎಲ್ಲಾನು ನಾವು ಚೆಕ್ ಮಾಡಿದಾಗ 5 ವರ್ಡ್ಸ್ ಗಳನ್ನ ಚೆಕ್ ಮಾಡಿದಾಗ ಅದ್ರದ್ದು ಫಸ್ಟ್ ಲೆಟರ್ ಏನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಇರೋದ್ರಿಂದ ನಮ್ಗೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ ಬರಂಗಿಲ್ಲ, ಯಾವ್ದು ಮುಂಚೆ ಬರುತ್ತಾ ಯಾವ್ದು ಹಿಂದ್ ಬರುತ್ತ ಅಂತಂದ್ ಗೊತ್ತಾಗಂಗಿಲ್ಲ. ಅದಾದ ನಂತರ ಫಸ್ಟ್ ವರ್ಡ್ ಮಾಡಕ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಸೆಕೆಂಡ್ ವರ್ಡ್ ತಗೊಳ್ಬೇಕು. ಸೆಕೆಂಡ್ ವರ್ಡ್ ಎಲ್ಲದಕ್ಕೂ ಸೇಮ್ ಐತಾ ಡಿಫ್ರೆಂಟ್ ಡಿಫ್ರೆಂಟ್ ಆಗೈತೆ ಚೆಕ್ ಮಾಡ್ರಿ ನೋಡೋಣ. ಸೆಕೆಂಡ್ ವರ್ಡ್ ಎಲ್ಲದಕ್ಕೂ ಸೇಮ್ ಐತಾ ಡಿಫ್ರೆಂಟ್ ಆಗೈತಾ? ಎಸ್, ಕಾಣಿಸ್ತಿದೆಯಲ್ಲ ಎಲ್ರಿಗೂ ಕ್ಲಿಯರ್ ಆಗಿ? ಸೆಕೆಂಡ್ ವರ್ಡ್ ಕೂಡ ಏನಂತಂದ್ ಹೇಳಿದ್ರೆ ಎಲ್ಲಾ ವರ್ಡ್ಸ್ ಗಳಿಗೆ ಸೇಮ್ ಐತಾ ಅಥವಾ ಡಿಫ್ರೆಂಟ್ ಆಗೈತಾ? ಓಕೆ, ಗುಡ್. ಸೊ ಎಲ್ಲಾ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸೇಮ್ ಐತೆ. ಓಕೆ, ಸೊ ಏನೈತಿ ಎಲ್ ಐತಿ ಸರ್, ಇದ್ರ ಪ್ರಕಾರ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಚೇಂಜಸ್ ಮಾಡಕ್ ಆಗಂಗಿಲ್ಲ, ಅಂದ್ರೆ ಯಾವ್ದು ಫಸ್ಟ್ ಬರುತ್ತೆ ಅಂತಂದ್ ಗೊತ್ತಾಗಂಗಿಲ್ಲ. ಬಟ್ ಆದ್ರ ನೆಕ್ಸ್ಟ್ ವರ್ಡ್ ನೋಡ್ರಿ, ನೆಕ್ಸ್ಟ್ ವರ್ಡ್ ಇಲ್ಲಿಯೂ ಓ ಐತಿ, ಇಲ್ಲಿಯೂ ಓ ಐತಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಓ ಐತಿ, ಇಲ್ಲಿಯೂ ಓ ಐತಿ, ಇಲ್ಲಿಯೂ ಕೂಡ ಓ ಐತಿ, ಇಲ್ಲಿಯೂ ಕೂಡ ಓ ಐತಿ. ಬಟ್ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎ ಐತಿ. ಸೊ ಇಲ್ಲಿ ನೋಡ್ರಿ ಎಲ್ಲಾ ಕಡೆ ಓ ಐತಿ, ಬಟ್ ಆದ್ರೆ ಎ ಐತಿ. ಈಗ ನಾವೇನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಫಾಬೆಟಿಕ್ ಪ್ರಕಾರ ಬರೆಯೋಣ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ, ಕನ್ಫ್ಯೂಸ್ ಆಗತ್ತೆ. ಇಲ್ಲಿ ನೋಡ್ರಿ ಫಸ್ಟ್ ಲೆಟರ್ ಓ ಐತಿ, ಓ ಎಲ್ಲೈತಿ ಇಲ್ಲೈತಿ, ಅಂದ್ರೆ ಈ ಪೊಸಿಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದನೇ ಲೆಟರ್ ಬರುತ್ತಾ, ಒಂದನೇ ವರ್ಡ್ ಬರುತ್ತಾ? ಎಸ್. ನೆಕ್ಸ್ಟ್ ಕೂಡ ಏನಂತಂದ್ ಹೇಳಿದ್ರೆ ಓ ಇರೋದ್ರಿಂದ ಓ ಸ್ಥಾನದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎರಡನೇದು ಬರುತ್ತಾ, ಇವನ್ ಮೂರನೇದು ಕೂಡ ಅಲ್ಲೇ ಬರುತ್ತಾ. ಸೊ ನಾಲ್ಕನೇದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಲಿಗೆ ಬರುತ್ತ. ಬಟ್ ಆದ್ರೆ ಐದನೇದು ಏನಪ್ಪಾ ಅಂತಂದ್ ಹೇಳಿದ್ರೆ ಎ ಇರೋದ್ರಿಂದ ಐದನೇದು ಏನಂತಂದ್ ಹೇಳಿದ್ರೆ ಇಲ್ಲಿಗೆ ಬರುತ್ತ. ಸೊ ಟೋಟಲ್ ಆಗಿ ನಮ್ದು 5 ಪ್ಲೇಸಸ್ ಗಳಿದಾವ. 5 ಪ್ಲೇಸಸ್ ಗಳಲ್ಲಿ ನಾವು ಅಲ್ಫಾಬೆಟಿಕ್ ಪ್ರಕಾರ ಹೋದ್ವಿ ಅಂತಂದ್ ಹೇಳಿದ್ರೆ ಅದು ಒಂದೇ ಇರೋದ್ರಿಂದ, ಒಂದ್ ಸಿಂಗಲ್ ವರ್ಡ್ ಇರೋದ್ರಿಂದ ನಮ್ದು ಫಸ್ಟ್ ಪೊಸಿಷನ್ ಯಾವ್ದು ತಗೊಳತ್ತ ಅಂತಂದ್ ಹೇಳಿದ್ರೆ 5ನೇ ವರ್ಡ್ ತಗೊಳತ್ತ. ಇದು ಎಲ್ರಿಗೂ ಕ್ಲಿಯರ್ ಆಯ್ತಾ? ಈ ಕಾನ್ಸೆಪ್ಟ್ ಎಲ್ರಿಗೂ ಕ್ಲಿಯರ್ ಆಯ್ತಾ? ಕೆಲವೊಂದ್ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಕ್ಲಿಯರ್ ಆಯ್ತಲ್ಲ ಎಲ್ರಿಗೂ? ಸೊ ಇಲ್ಲಿ ನಾವೆಲ್ಲಾನು ಏನಂತಂದ್ ಹೇಳಿದ್ರೆ ಮೂರನೇ ವರ್ಡ್ ಪ್ರಕಾರ ಒಂದು ಡಿಫ್ರೆಂಟ್ ಆಗಿರೋದ್ರಿಂದ ನಾವೆಲ್ಲಾನು ಟಿಕ್ ಮಾಡ್ಕೊಂಡ್ವಿ ಎಲ್ಲೆಲ್ಲಿ ಬರುತ್ತ. 1, 2, 3, 4 ಎಲ್ಲ ಏನಂತಂದ್ ಹೇಳಿದ್ರೆ ಓ ಇದಾವ, ನಾವು ಗುರ್ತ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 5ನೇ ಎ ಐತೆ, ಅದು ಫಸ್ಟ್ ಬಂದ್ಬಿಡ್ತು. ಅದಕ್ಕೇನಂತಂದ್ ಹೇಳಿದ್ರೆ ಫಸ್ಟ್ ಪ್ಲೇಸ್ ನ 5ನೇ ವರ್ಡ್ ತಗೊಂತು. ಸೊ ಇದ್ ನಮ್ಮದು ಇದು ಮುಗೀತಿ ಇವಾಗ. ಇನ್ ನೆಕ್ಸ್ಟ್ ಉಳಿದಿದ್ದು ನೋಡ್ರಿ, ಉಳಿದಿದ್ದು ಎಲ್ಲ ಏನಂತಂದ್ ಹೇಳಿದ್ರೆ ಸೇಮ್ ಇರೋದ್ರಿಂದ, ಎಲ್ಲಾನು ಸೇಮ್ ಇರೋದ್ರಿಂದ ಆ ವರ್ಡ್ ಗಳನ್ನ ನಮ್ಗೆ ತೊಗೊಳಕಂಗಿಲ್ಲ. ನೆಕ್ಸ್ಟ್ ವರ್ಡ್ ನ ತಗೊಳ್ಬೇಕು. ನೆಕ್ಸ್ಟ್ ವರ್ಡ್ ಇಲ್ಲಿ ಡಬ್ಲ್ಯೂ ಐತಿ, ಇಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಡಬ್ಲ್ಯೂ ಐತಿ. ಇಲ್ಲೇನೈತಿ ಓ ಅಂತಂದೈತಿ. ನೆಕ್ಸ್ಟ್ ವರ್ಡ್ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಯು ಅಂತಂದೈತಿ. ಈಗ ನಾವು ಬರ್ಕೊಳ್ಳೋಣ. ಸೊ ಡಬ್ಲ್ಯೂ ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದನೇ ವರ್ಡ್ ಬರುತ್ತಾ. ಅದಾದ ನಂತರ ನೆಕ್ಸ್ಟ್ ಡಬ್ಲ್ಯೂ ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎರಡನೇ ವರ್ಡ್ ಬರುತ್ತಾ. ನೆಕ್ಸ್ಟ್ ನೋಡ್ರಿ ಓ ಅಂತಂದೈತಿ, ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಯಾವ ವರ್ಡ್ ಬರುತ್ತಾ, ಮೂರನೇ ವರ್ಡ್ ಬರುತ್ತಾ. ಅದಾದ ನಂತರ ಯು ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು 4ನೇ ವರ್ಡ್ ಬರುತ್ತಾ. ಕ್ಲಿಯರ್ ಎಲ್ರಿಗೂ? ಸೊ ಯು ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿ 4ನೇ ವರ್ಡ್ ಬರುತ್ತೆ. ಈಗ ನಾವು ರೆಡ್ ಅಷ್ಟ ಕನ್ಸಿಡರ್ ಮಾಡ್ರಿ, ರೆಡ್ ಅಷ್ಟ ಕನ್ಸಿಡರ್ ಮಾಡ್ರಿ. ಸೊ ಫಸ್ಟ್ ರೆಡ್ ಅಂತ ಕನ್ಸಿಡರ್ ಮಾಡಿದಾಗ ಯಾವ ವರ್ಡ್ ಫಸ್ಟ್ ಬರುತ್ತೆ ಇವಾಗ? ಸೊ ಇಲ್ಲಿ ನೋಡ್ರಿ ಎ ಬಿ ಸಿ ಡಿ ಇಂದ ಹಿಂಗ್ ಹೋದ್ರಿ ಅಂತಂದ್ ಹೇಳಿದ್ರೆ ಫಸ್ಟ್ ಯಾವ್ದು ಬರುತ್ತೆ? ಸಿಂಗಲ್ ವರ್ಡ್ ಐತಿ ಇದು, ಮೂರನೇ ಪ್ಲೇಸ್ ಬರುತ್ತೆ, ಇದು ಮೂರನೇದು ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಹಂಗ ಮುಂದ್ ಹೋದ್ರಿ ಅಂತಂದ್ ಹೇಳಿದ್ರೆ ಯು ಅಂತಂದೈತಿ, ಸರ್ 4ನೇದು ಬರತ್ರಿ. 5, 3, 4 ಅಂತ ಬಂತು. ಬಟ್ ಅದ್ರ ನಾವು ನೆಕ್ಸ್ಟ್ ಮುಂದ್ ಹೋದ್ವಿ ಅಂತಂದ್ ಹೇಳಿದ್ರೆ ಸರ್ ಡಬ್ಲ್ಯೂ ಇದ್ದಲ್ಲಿ ಮತ್ತೆ 2 ಇದಾವ್ರಿ, ಕನ್ಫ್ಯೂಸ್ ಆಯ್ತ್ರಿ, ಯಾವ್ದು ಫಸ್ಟ್ ಬರುತ್ತಂತ ಗೊತ್ತಿಲ್ರಿ. ಅವೆರಡು ಜಗಳ ಮಾಡಕತ್ತಾವ, ನಾನ್ ಫಸ್ಟ್ ನೀನ್ ಫಸ್ಟ್ ಅಂತಂದ್ ಹೇಳಿ. ಸೊ ಅದ್ರದ್ದು ಸ್ವಲ್ಪ ಏನಪ್ಪಾ ಅಂತಂದ್ ಹೇಳಿದ್ರೆ ಸಾಲ್ವ್ ಮಾಡೋಣ, ಯಾವ್ದು ಫಸ್ಟ್ ಬರುತ್ತೆ ಅಂತಂದ್ ಹೇಳಿ. ಎರಡಕ್ಕೂ ಡಬ್ಲ್ಯೂ ಇರೋದ್ರಿಂದ ಸೊ ಮುಗಿತಲ್ಲ ಅಲ್ಲಿ. ಸೊ ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ದು ಬರುತ್ತೆ ನೋಡ್ರಿ. ಸೊ ಮುಂದಿನ ವರ್ಡ್ ಏನಂತಂದ್ ಹೇಳಿದ್ರೆ ಡಬ್ಲ್ಯೂ ಆದ ನಂತರ ಎರಡನೇ ವರ್ಡ್ ಏನು ಅಕ್ಷರಗಳೇ ಇಲ್ಲ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ ಹೇಳಿದ್ರೆ ಅದು ಆ ಪ್ಲೇಸ್ ನ ತಗೊಳುತ್ತ. ಆಮೇಲೆ ಲಾಸ್ಟ್ ಏನಂತಂದ್ ಹೇಳಿದ್ರೆ ಒಂದೇ ಉಳಿಯುತ್ತ, ಅದು ಒಂದ್ ಗ್ಲಾಸ್ ಬರುತ್ತೆ. ನಮ್ದು ಸೀರಿಯಲ್ ಪ್ರಕಾರ ಹೋದಾಗ ಏನ್ ಬಂತು? 5, 3, 4, 2, 1 ಅಂತಂದ್ ಹೇಳಿ ಬರುತ್ತೆ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಯ್ತು. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಮ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ನೋಡೋಣ, ಟ್ರೈ ಮಾಡೋಣ. ಸೊ ಇದನ್ನ ಟ್ರೈ ಮಾಡ್ರಿ ಎಲ್ಲರೂ. ಈ ಕ್ವಶನ್ ಏನಿತ್ತಲ್ಲ ಎಲ್ರು ಟ್ರೈ ಮಾಡ್ರಿ. ಸೊ ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಸೆಕೆಂಡ್ ಬರುತ್ತೆ ಅಂತಂದ್ ಹೇಳಿ ನೋಡೋಣ. ಎಲ್ರು ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಬೇಕು. ಪೆನ್ನು ಬುಕ್ ತೆಗೆದು ಇಟ್ಕೊಳ್ರಿ, ಎಲ್ರು ಸಾಲ್ವ್ ಮಾಡ್ರಿ. ನಿಮ್ಗೆ ಎಲ್ರಿಗೂ ಏನಂತಂದ್ ಹೇಳಿದ್ರೆ 1 ನಿಮಿಷ ಟೈಮ್ ಆಯ್ತು, ಬೇಗ ಬೇಗ ಸಾಲ್ವ್ ಮಾಡ್ಬೇಕು. ನನ್ಗೆ ಆಪ್ಷನ್ ಅಷ್ಟ ಹಾಕ್ರಿ, ಎಷ್ಟನೇ ಆಪ್ಷನ್ ಕರೆಕ್ಟ್ ಐತೆ ಅಂತಂದ್ ಹೇಳಿ. 1ನೇದ, 2ನೇದ, 3, 4 ಅಂತಂದ್ ಹೇಳಿ ಯಾವ ಆಪ್ಷನ್ ಕರೆಕ್ಟ್ ಐತಿ.
ಈಸಿಯಾಗಿ ಹೇಳ್ಬೋದ್ರು, ಈಸಿಯಾಗಿ ಹೇಳ್ಬೋದು ಆಪ್ಷನ್ಸ್ ಗಳನ್ನ ನೋಡಿ. ವೆರಿ ಗುಡ್. ಟ್ರೈ ಮಾಡ್ರಿ, ಒಂದನೇ ವರ್ಡ್ ಚೆಕ್ ಮಾಡ್ರಿ, ಎಲ್ಲಕ್ಕೂ ಸೇಮ್ ಇತ್ತಂದ್ರೆ ಅದನ್ನ ಬಿಟ್ಬಿಡ್ಬೇಕು. ಸೆಕೆಂಡ್ ವರ್ಡ್ ನೋಡ್ರಿ, ಸೆಕೆಂಡ್ ವರ್ಡ್ ನೋಡಿದಾಗ ಯಾವ ಪ್ಲೇಸ್ ಅಲ್ಲಿ ಬರ್ತಾವ ನೋಡ್ರವ. ಸೊ ಎಲ್ರಿಗೂ ಗೊತ್ತಾಗಿರ್ಬೇಕು. ಈಗ ಫಸ್ಟ್ನೇ ವರ್ಡ್ ಏನಪ್ಪಾ ಅಂತಂದ್ ಹೇಳಿ ನಮ್ ತೊಗೊಳಕಂಗಿಲ್ಲ, ಯಾಕಂದ್ರೆ ಎಲ್ಲಾ ಕಡೆ ಸೇಮ್ ಇದಾವ. ಸೊ ನೆಕ್ಸ್ಟ್ ವರ್ಡ್ ನ ನಾವು ತಗೋಬಹುದು, ಯಾಕಂತಂದ್ ಹೇಳಿದ್ರೆ ಇಲ್ಲಿ ಡಿಫ್ರೆಂಟ್ ಆಗೈತೆ, ಎಲ್ಲಾ ಕಡೆ ಸೇಮ್ ಐತೆ. ಇಲ್ಲಿ ಎ ಐತಿ, ಇಲ್ಲೂ ಎ ಐತೆ, ಇಲ್ಲಿ ಓ ಅಂತಂದ್ ಐತಿ, ಇಲ್ಲೂ ಎ ಐತಿ, ಅದಾದ ನಂತರ ಇಲ್ಲೂ ಎ ಐತಿ. ನಾವು ಎ ಬಿ ಸಿ ಡಿ ಅಂತಂದ್ ಹೇಳಿ ಬರ್ಕೊಂತ ಹೋದ್ವಿ ಅಂತಂದ್ ಹೇಳಿದ್ರ, ಸೊ ಒಂದನೇ ವರ್ಡ್ ಇಲ್ಲಿ ಬರುತ್ತಾ, ಎರಡನೇ ವರ್ಡ್ ಇಲ್ಲಿಗೆ ಬರುತ್ತಾ, ನಾಲ್ಕನೇ ವರ್ಡ್ ಇಲ್ಲಿಗೆ ಬರುತ್ತಾ, ಐದನೇ ವರ್ಡ್ ಇಲ್ಲಿಗೆ ಬರುತ್ತಾ. ಬಟ್ ಅದ್ರ ಮೂರನೇ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಓ ಇದ್ದಲ್ಲಿ ಬರುತ್ತ. ಅಂದ್ರ ಲಾಸ್ಟ್ ಇಲ್ಲಿ ನೀವು ಸೀರಿಯಲ್ ಪ್ರಕಾರ ಹೋದ್ರಿ ಅಂತಂದ್ ಹೇಳಿದ್ರೆ ಮೊದಲಿನ 4 ಸ್ಥಾನಗಳನ್ನ ಯಾವ್ದು ತಗೊಳ್ತಾವ, 1 2 4 5 ಯಾವ್ದಂತ ನಮ್ಗೆ ಗೊತ್ತಿಲ್ಲ. ಬಟ್ ಅದ್ರ ಲಾಸ್ಟ್ ಸ್ಥಾನ ಯಾವ್ದಕ್ ಬರುತ್ತೆ ಅಂತಂದ್ ಹೇಳಿದ್ರೆ ಮೂರನೇದಕ್ ಬರುತ್ತ. ಈ ಆಪ್ಷನ್ ಎಲ್ಲಾದ್ರೂ ಐತಾ, ಲಾಸ್ಟ್ 3 ಅಂತ ಎಲ್ಲಾದ್ರೂ ಐತಾ? ಐತ್ರಿ ಸರ್, ಮುಗೀತ್ರಿ. ಆಪ್ಷನ್ 1 ಏನಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಕರೆಕ್ಟ್. ಈಸಿ ಅಲ್ಲ, ಎಲ್ಲಾನು ಬಿಡಿಸ್ಬೇಕಂತ ಇಲ್ಲ, ನಮ್ಗೆ ಆನ್ಸರ್ ಬಂದ್ರೆ ಸಾಕು. ಕ್ಲಿಯರ್ ಎಲ್ರಿಗೂ? ನಮ್ದು ಆನ್ಸರ್ ಏನಾಗತ್ತ, 1 4 2 5 3 ಅಂತಂದ್ ಹೇಳಿ ಈ ರೀತಿಯಾಗಿ ಆನ್ಸರ್ ಆಗತ್ತ. ಅರ್ಥ ಆಯ್ತಾ ಎಲ್ರಿಗೂ? ನಾಳೆನು ಕೂಡ ಏನಂತಂದ್ ಹೇಳಿದ್ರೆ ಇನ್ನೊಂದು ವಿಡಿಯೋ ಆಯ್ತು, ಅದನ್ನ ನಾನು ಅಪ್ಲೋಡ್ ಮಾಡಿರ್ತೀನಿ. ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕು, ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಜಸ್ಟ್ ನೋಡಿ ಸಾಲ್ವ್ ಮಾಡ್ಕೊಳ್ಳೋದು, ಆನ್ಸರ್ ಹೇಳೋದು ಯೂಟ್ಯೂಬ್ ಅಲ್ಲಿ. ಎಸ್, ಯಾರು ರಿಪೀಟ್ ಹೇಳು ಅಂತಂದ್ ಹೇಳಿದ್ರು. ಇಲ್ಲಿ ನೋಡ್ರಿ, ನಮ್ ಫಸ್ಟ್ ವರ್ಡ್ ನಾವು ಬರಿಬೇಕಂತಂದ್ ಹೇಳಿದ್ರೆ ಇಂಗ್ಲಿಷ್ ನಿಘಂಟು ಪ್ರಕಾರ ಎಲ್ಲಾ ಕಡೆ ಜಿ ಐತೆ. ನಮ್ಗ ಜಿ ಇಂದ ಯಾವುದು ಫಸ್ಟ್ ಬರುತ್ತಾ ಲಾಸ್ಟ್ ಬರುತ್ತೆ ಅಂತಂದ್ ಹೇಳಕ್ ಬರಂಗಿಲ್ಲ. ಸೊ ಅದಕ್ಕೋಸ್ಕರ ಆ ಜಿ ಅನ್ನೋ ವರ್ಡ್ ನ ನಾವು ತೆಗೆದು ಹಾಕ್ಬಿಟ್ವಿ. ನೆಕ್ಸ್ಟ್ ವರ್ಡ್ ನೋಡಿದ್ವಿ ಅಂತಂದ್ ಹೇಳಿದ್ರೆ ಎ ಐತಿ, ಎ ಐತಿ, ಓ ಐತಿ, ಎ ಐತಿ. ಒಂದ್ ವರ್ಡ್ ಡಿಫ್ರೆಂಟ್ ಐತಂದ್ರೆ ಮುಗೀತು, ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಬೇಕು ಕ್ಯಾಲ್ಕುಲೇಷನ್ ಮಾಡಾಕ. ಸರ್ ಇಲ್ಲಿ ಎ ಐತಿ, ನೆಕ್ಸ್ಟ್ ವರ್ಡ್ ಇಲ್ಲಿ ಎ ಬರುತ್ತ, ಇಲ್ಲಿ ಓ ಐತಿ, ಇಲ್ಲಿ ಎ ಐತಿ, ಅದಾದ ನಂತರ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎ ಬರುತ್ತ. ಸೊ ಇದರಲ್ಲಿ ನಾವು ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಬರದ್ವಿ ಅಂತಂದ್ ಹೇಳಿದ್ರೆ ಎ ಬಿ ಸಿ ಡಿ ಅಂತಂದ್ ಹೇಳಿ ಬರ್ಕೊಂತ ಹೋಗಿ ಲಾಸ್ಟ್ ಎಂ ಎನ್ ಓ ಅಂತಂದ್ ಹೇಳಿ ಬರುತ್ತಾ, ಆಮೇಲೆ ಲಾಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಝಡ್ ಅಂತಂದ್ ಹೇಳಿ ಬರುತ್ತ. ಈಗ ನಾನು ಇಂಗ್ಲಿಷ್ ನಿಘಂಟು ಪ್ರಕಾರ ಬರ್ಕೊಂತ ಹೋಗ್ತೀನಿ. ಎ ಎಲ್ಲೈತಿ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದನೇ ವರ್ಡ್ ಬರುತ್ತ. ಸೊ ಎರಡನೇ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎ ಐತಿ, ಇಲ್ಲಿ ಇದೇ ಸ್ಥಾನದಲ್ಲಿ ಬರುತ್ತ. ಅದಾದ ನಂತರ ಎ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನಾಲ್ಕನೇ ವರ್ಡ್ ಐತೆ, ನೆಕ್ಸ್ಟ್ ಎ ಅನ್ನೋದು ಐದನೇ ವರ್ಡ್ ಐತೆ. ಎಲ್ಲಾನು ಸೇಮ್ ಇದಾವ. ಬಟ್ ಆದ್ರೆ ಮೂರನೇ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಪ್ಲೇಸ್ ಅಲ್ಲಿ ಬರುತ್ತೆ. ಅಂದ್ರ 1 2 4 5 ಏನಪ್ಪಾ ಅಂತಂದ್ ಹೇಳಿದ್ರೆ ಮೊದಲೇ ಬರ್ತಾವ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 3 ಬರುತ್ತೆ. ಅಂದ್ರೆ ಲಾಸ್ಟ್ ಸ್ಥಾನದಲ್ಲಿ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ 3. ಈ 4 ಸ್ಥಾನಗಳಲ್ಲಿ ಯಾವ್ಯಾವ ಹೊಡೆದಾಡ್ತಿದಾವ, 1 2 4 5 ಹೊಡೆದಾಡ್ತಿದಾವ. ಅಂದ್ರೆ ಇವಾಗ ನೋಡ್ರಿ, ನಾವು ಆಪ್ಷನ್ ಅನ್ನ ನೋಡಿದ್ವಿ ಅಂತಂದ್ ಹೇಳಿದ್ರೆ ಲಾಸ್ಟ್ನೇ ಸ್ಥಾನದಲ್ಲಿ 3 ಅಂತ ಯಾವ ಪ್ಲೇಸ್ ಅಲ್ಲಿ ಐತಿ ಸರ್? ಒಂದನೇ ಆಪ್ಷನ್ ದಾಗ ಐತೆ. ನಮ್ದು ಈಸಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಒಂದನೇ ಆಪ್ಷನ್ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಇವನ್ 10 ಸೆಕೆಂಡ್ ಹಿಡಿಯಂಗಿಲ್ಲ ಆನ್ಸರ್ ಮಾಡಕ್. ಕ್ಲಿಯರ್ ಎಲ್ರಿಗೂ? ಎಸ್, ಇನ್ನೂ ಅರ್ಥ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಇನ್ನೂ ಕ್ವಶನ್ಸ್ ಗಳಿದಾವ, ಅರ್ಥ ಮಾಡ್ಕೊಳ್ಳೋಣ. ಎಸ್, ಇದನ್ನ ಟ್ರೈ ಮಾಡ್ರಿ ನೋಡೋಣ. ಇದನ್ನ ಟ್ರೈ ಮಾಡ್ರಿ. 6 ಲೆಟರ್ಸ್ ಗಳಿದಾವ. ಸೊ ಎಲ್ರು ಟ್ರೈ ಮಾಡ್ಬೇಕು, ಆನ್ಸರ್ ಅನ್ನ ಹೇಳ್ಬೇಕು. ಎಷ್ಟೋ ಜನ ಆನ್ಸರ್ಸ್ ಗಳನ್ನ ಹೇಳಕತ್ತಿಲ್ಲ. 1 ನಿಮಿಷ ಟೈಮ್ ಕೊಡ್ತೀನಿ. ಸೊ ಟೋಟಲ್ ಆಗಿ ಎಷ್ಟಿದಾವ? 6 ವರ್ಡ್ ಗಳಿದಾವ. 1 2 3 4 5 6. ನಾವು ಆಪ್ಷನ್ ಅನ್ನು ನೋಡಿದಾಗ ನಮ್ಗೆ ಕೆಲವೊಂದು ಗೊತ್ತಾಗ್ತಾವ ಗೊತ್ತಾ ಸರ್? ಲಾಸ್ಟ್ ಪೊಸಿಷನ್ ಇಲ್ಲೂ 6 ಐತ್ರಿ, ಇಲ್ಲೂ 6 ಐತೆ, ಇಲ್ಲೂ 6 ಐತೆ, ಇಲ್ಲೂ 6 ಐತೆ. ಅಂದ್ರೆ ನಮ್ದು ಲಾಸ್ಟ್ ಪೊಸಿಷನ್ ದಾಗ 6 ಅಂತಂದ್ ಹೇಳಿ ಬರುತ್ತೆ. ಮುಗಿತ್.
ಸೊ 6ನೇ ವರ್ಡ್ ಬಗ್ಗೆ ನಾವು ಟೆನ್ಷನ್ ತಗೊಳ್ಳೋದು ಬೇಡ, ಲಾಸ್ಟ್ ಬಂತದು. ಅದ್ ಹೆಂಗ್ ಬಂತಂದ ಗೊತ್ತಾಯ್ತಾ? ಎಲ್ಲಾ ಆಪ್ಷನ್ಸ್ ಗಳಲ್ಲಿ ಲಾಸ್ಟ್ ವರ್ಡ್ ಏನ್ ಕೊಟ್ಟಿದಾನ? 6 ಅಂತ ಕೊಟ್ಟಿದಾನ. ಹಂಗಾದ್ರೆ 6 ಬರುತ್ತಲ್ಲಿ 100%. ಎಸ್. ಇನ್ನು ಉಳಿದಿದ್ದು ಪೊಸಿಷನ್ಸ್ ಗಳಲ್ಲಿ ನಾವು ನೋಡ್ಕೊಬೇಕು. ಸರ್ ಫಸ್ಟ್ ಲೆಟರ್ ಅನ್ನ ತಗೊಳ್ರಿ, ಎಲ್ಲಾ ಕಡೆ ಎಚ್ ಐತಿ, ಅದನ್ನ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಂಗಿಲ್ಲ, ಯಾವ್ದು ಮುಂಚೆ ಬರುತ್ತೆ ಯಾವ್ದು ಹಿಂದೆ ಬರುತ್ತೆ ಅಂತಂದೇಳಿ. ಓಕೆ ಡನ್ ಆಯ್ತ್ರಿ, ಬಿಟ್ಟು ಬಿಡೋಣ ಅದನ್ನ. ನೆಕ್ಸ್ಟ್ ವರ್ಡ್ ನೋಡ್ರಿ, ಎಲ್ಲಾ ಕಡೆ ಸರ್ ಎಲ್ಲಾ ಕಡೆ ಎ ಐತ್ರಿ, ಎ ಅನ್ನೋದೈತೆ. ಸೊ ಎಲ್ಲಿಯೂ ಏನು ಮಾಡಕ್ ಬರಂಗಿಲ್ಲ. ಬಟ್ ಆದ್ರೆ ನೆಕ್ಸ್ಟ್ ಲೆಟರ್ಸ್ ಗಳು ಎಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಡಿಫ್ರೆಂಟ್ ಆಗಿದಾವ್ರಿ. ಸೊ ಇಲ್ಲಿ ಎಲ್ ಅಂತಂದೈತ್ರಿ, ಇಲ್ಲಿ ಐ ಅಂತಂದೈತ್ರಿ, ಇಲ್ಲಿಯೂ ಐ ಅಂತಂದೈತ್ರಿ. ಅದಾದ ನಂತರ ಇಲ್ಲಿ ಎನ್ ಅಂತಂದೈತ್ರಿ, ಇಲ್ಲಿ ಎಂ ಅಂತಂದೈತಿ. ಸೊ ಇದ್ರಲ್ಲಿ ಫಸ್ಟ್ ಗೆ ಯಾವ್ದು ಲೆಟರ್ ಬರುತ್ತೆ? ಫಸ್ಟ್ ಗೆ ಯಾವ್ದು ಲೆಟರ್ ಬರುತ್ತೆ? ಇಲ್ಲಿ ನೋಡ್ರಿ, ಎಲ್ಲ ಇಲ್ಲಿ ಎಲ್ ಅಂತಂದೈತೆ. ಎಲ್ ಎಲ್ಲೈತಿ ಇಲ್ಲಿ? ಸರ್ ಎಲ್ ಇಲ್ಲ ಐತ್ರಿ. ಈ ಪೊಸಿಷನ್ ದಾಗ ಏನಪ್ಪಾ ಅಂತಂದ ಹೇಳಿದ್ರೆ 1ನೇ ವರ್ಡ್ ಬರುತ್ತ. ನೆಕ್ಸ್ಟ್ ಇದೇನಪ್ಪಾ ಅಂತಂದ ಹೇಳಿದ್ರೆ ಐ ಐತೆ. ಐ ಎಲ್ಲೈತಿ? ಇಲ್ಲೈತಿ. ಸರ್ 2ನೇದು ಇಲ್ಲಿ ಬರತ್ರಿ. ನೆಕ್ಸ್ಟ್ ಐ ಐತ್ರಿ ಸರ್. ಇಲ್ಲಿ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ 3ನೇದು ಇಲ್ಲೇ ಬರತ್ರಿ. ನೆಕ್ಸ್ಟ್ ನೋಡ್ರಿ 4 ಎನ್ ಅಂತಂದೈತೆ. ಎನ್ ಎಲ್ಲೈತಿ? ಸರ್ ಇಲ್ಲಿ 4ನೇದು ಬರತ್ರಿ. ನೆಕ್ಸ್ಟ್ ಯಾವ್ದು ಸರ್? ಎಂ ಅಂತಂದೈತ್ರಿ. ಇಲ್ಲಿ 5ನೇದು ಬರತ್ರಿ. ಈಗ ನಾವು ನೋಡ್ರಿ, ಈ ಪ್ರಕಾರ ಏನಂತಂದ ಹೇಳಿದ್ರೆ ಡಿಕ್ಷನರಿ ಪ್ರಕಾರ ಹೋದ್ವಿ ಅಂತಂದ ಹೇಳಿದ್ರೆ ನೋಡ್ರಿ, ಫಸ್ಟ್ ಯಾವ್ದು ಬರ್ತಾವ? 2 ಪೊಸಿಷನ್ ಅಲ್ಲಿ, ಇಲ್ಲಿ 2 ಇದಾವಲ್ಲ, 2 ಪೊಸಿಷನ್ ಒಳಗಡೆ ಯಾವ್ದು ಬರುತ್ತಂತ ಗೊತ್ತಿಲ್ಲ, 2, 3ರಲ್ಲಿ ಬಡದಾಟ ಆಯ್ತ. ಅದಾದ ನಂತರ ನೆಕ್ಸ್ಟ್ ಸಿಂಗಲ್ ವರ್ಡ್ ಇರೋದ್ರಿಂದ ನೆಕ್ಸ್ಟ್ ಯಾವ್ದು ಬರುತ್ತ? 1 ಅಂತಂದ ಹೇಳಿ ಬರುತ್ತ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತ? ಸರ್ 5 ಅಂತಂದ ಹೇಳಿ ಬರತ್ರಿ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತ? 4 ಅಂತಂದ ಹೇಳಿ ಬರುತ್ತ. ಆಮೇಲೆ ಇಲ್ಲಿ ಫಸ್ಟ್ ಪೊಸಿಷನ್ ದಾಗ ಮೊದಲು 2 ಬರುತ್ತಾ 3 ಬರುತ್ತಾ ಅದನ್ನ ನಾವು ಚೆಕ್ ಮಾಡ್ಕೋಬೇಕು. ಅವು ಎರಡೂ ಅಕ್ಷರಗಳು ಏನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಇರೋದ್ರಿಂದ ನೆಕ್ಸ್ಟ್ ವರ್ಡ್ ಅನ್ನ ತಗೋಬೇಕು. ಇಲ್ಲಿ 6 ಮತ್ತು ಕೆ, 6 ಮತ್ತು ಕೆ ಅಂತಂದೈತಿ. ಸೊ 6 ಮತ್ತು ಕೆ ಒಳಗಡೆ ಯಾವ್ದು ಫಸ್ಟ್ ಬರುತ್ತ? ಸರ್ ಯಾವಾಗೂನೆ ಅಂತಂದ ಹೇಳಿದ್ರೆ ಕೆ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ಬರುತ್ತ. 6 ಮತ್ತು ಕೆ ಅಂತಂದೈತೆ, ಯಾವ್ದು ಬರುತ್ತ ಫಸ್ಟ್ ಗೆ? ಸರ್ 6 ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ಬರುತ್ತ. ಸೊ ಫಸ್ಟ್ 2 ಆಯ್ತು, ಸಾರಿ 2 ಆಗಂಗಿಲ್ಲ, 3 ಆಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 6 ಬರುತ್ತ. ಎಷ್ಟಾಯ್ತು ಇದು? 3, 2, 1, 5, 4, 6. ನಮ್ದು ಸೀರಿಯಲ್ ಏನಪ್ಪಾ ಅಂತಂದ ಹೇಳಿದ್ರೆ 3, 2, 1, 5, 4, 6 ಈ ತರ ಬರುತ್ತೆ. ಸೊ ಆಪ್ಷನ್ ಅಲ್ಲಿ ಇಲ್ಲ ಅನ್ಕೊಂತೀನಿ ಇದು. ಏನಾಯ್ತಾ? ಸೊ ಆಪ್ಷನ್ 1 ಐತ್ ನೋಡ್ರಿ. ಆಪ್ಷನ್ 1 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಕರೆಕ್ಟ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ಇನ್ನೊಂದು ಬರುತ್ತೆ ನೋಡ್ರಿ, ಚೆಕ್ ಮಾಡ್ರಿ. ನೀವು ಮಾಡ್ಬೇಕ್ರಪ್ಪ, ಎಲ್ರು ಸಾಲ್ವ್ ಮಾಡ್ಬೇಕ? ಇವಾಗ್ಲೇ ಹೇಳ್ತಿದ್ದೀನಿ ನಾನು ಎಲ್ಲಾನು ತಿಳಿಸ್ಕೊಟ್ಟು ಹೇಳ್ದೆ. ಇವಾಗ ನೀವು ಟೈಮ್ ತಗೊಳ್ರಿ, ABCD ಬರ್ದ್ ಬಿಟ್ಟು ಬೇಕಾರ ಮಾಡ್ರಿ, ನಡೀತಿತ್ತು. ಬಟ್ ಆದ್ರೆ ನಮ್ಗೇನೋ ಮಾರ್ಕ್ಸ್ ಬರ್ಬೇಕು, ಕಂಪ್ಲೀಟ್ ಆಗಿ 2 ಮಾರ್ಕ್ಸ್ ಬರ್ಲೇಬೇಕು ಈ ಟಾಪಿಕ್ ಇಂದ. ತುಂಬಾ ಈಸಿಯೆಸ್ಟ್ ಟಾಪಿಕ್, ಟ್ರೈ ಮಾಡ್ರಿ ಇದನ್ನ. ಗುಡ್, ನೋಡೋಣ ಯಾವ್ದು ಕರೆಕ್ಟ್ ಆಗತ್ತೆ ಅಂತಂದೇಳಿ. ಸೊ ಈಸಿಯಾಗಿ ಗೊತ್ತಾಗತ್ ನೋಡ್ರಲ್ಲಿ. ಸರ್ ಫಸ್ಟ್ ವರ್ಡ್ ಎಲ್ಲಾನು ಜಿ ಅಂತಂದೈತ್ರಿ, ಬರಂಗಿಲ್ರಿ. ಸರ್ ನೆಕ್ಸ್ಟ್ ವರ್ಡ್ ಎಲ್ಲಾನು ಎಲ್ ಅಂತಂದೈತ್ರಿ, ಸರ ಇದು ಬರಂಗಿಲ್ರಿ. ನೆಕ್ಸ್ಟ್ ನೋಡ್ರಿ ಸರ್, ಎಲ್ಲಾ ವರ್ಡ್ ಓ ಅಂತ ಅದಾವ್ರಿ, ಸರ್ ಇದು ಬರಂಗಿಲ್ರಿ. ಅದಾದ ನಂತರ ನೆಕ್ಸ್ಟ್ ಇಲ್ಲೇನೋ ಚೇಂಜಸ್ ಐತ್ರಿ. ಸರ್ ಇಲ್ಲಿ ಬಿ ಅಂತಂದೈತ್ರಿ, ಇಲ್ಲೂ ಬಿ ಅಂತಂದೈತಿ, ಇಲ್ಲಿ ಬಿ ಅಂತಂದೈತಿ, ಸರ್ ಇಲ್ಲಿಯೂ ಬಿ ಅಂತಂದೈತಿ, ಬಟ್ ಆದ್ರೆ ಇಲ್ಲಿ ಓ ಅಂತಂದೈತೆ. ಸೊ ಅಂದ್ರೆ ಎಲ್ಲಾನು ಏನಪ್ಪಾ ಅಂತಂದ ಹೇಳಿದ್ರೆ 1, 2, 3, 4 ಮೊದ್ಲಿಗ್ ಬರ್ತಾವ. ಬಟ್ ಆದ್ರೆ ಓ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಲಾಸ್ಟ್ ಬರುತ್ತೆ. 5ನೇ ವರ್ಡ್ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿಗೆ ಬಂತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಬಿ ಆದ ನಂತರ ಇಲ್ಲಿ ಗ್ಲೋಬ್ ಅಂತಂದೈತಲ್ಲ, ಒಂದನೇದು ಏನೈತಲ್ಲ, ಇಲ್ಲಿ ಬಿ ಆದ ನಂತರ ನೆಕ್ಸ್ಟ್ ವರ್ಡ್ ತಗೋಬೇಕಂದ್ರೆ ಏನೂ ಇಲ್ಲ. ಅದಕ್ಕೋಸ್ಕರ ಅದೇನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ಬಂದ್ಬಿಡತ್ತ. ಅದ್ ಯಾವಾಗ್ಲೂ ಏನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ಬಂದ್ಬಿಡತ್ತ. ಇನ್ನು ಉಳಿದಿರೋದು ಯಾವ್ಯಾವ? 2, ಇನ್ 3 ಸ್ಥಾನಗಳು. 3 ಸ್ಥಾನಗಳು ನಾವು ಚೆಕ್ ಮಾಡ್ಬೇಕು. ಬಿ 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 ಆಗಂಗಿಲ್ಲ, ನೆಕ್ಸ್ಟ್ ವರ್ಡ್ ತಗೋಬೇಕು. ಇಲ್ಲಿ ಯು ಅಂತಂದೈತ್ರಿ, ಇಲ್ಲಿ ಎ ಅಂತಂದೈತಿ, ಇಲ್ಲಿ ಇ ಅಂತಂದೈತಿ. ಸೊ ಈಗ ಫಸ್ಟ್ ಯಾವ್ದು ಬರುತ್ತ? ಸಿಂಪಲ್
ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎ ಬರುತ್ತೆ, ಅಂದ್ರೆ ಇಲ್ಲಿ 3ನೇ ಸ್ಥಾನಕ್ಕೆ ಬಂತು. ನೆಕ್ಸ್ಟ್ ಯಾವ್ದು ಬರುತ್ತೆ ಸರ್, ಇ ಬರತ್ರಿ. 4ನೇದು ಇಲ್ಲಿ ಬಂತು. ಇನ್ನು ಉಳಿದಿರೋದು ಒಂದ್ ಯಾವ್ದು, 2ನೇದು. 1 3 4 2 5 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗ. ಸೊ 1 3 4 2 5 ಎಲ್ಲೈತ್ರಿ, ಇದ್ ನೋಡ್ರಿ. 1 3 4 2 5 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತೆ. ಆಪ್ಷನ್ 2ನೇದು ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಕರೆಕ್ಟ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ವೆರಿ ಗುಡ್. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಟ್ರೈ ಮಾಡ್ರಿ, ಎಲ್ರು ಟ್ರೈ ಮಾಡ್ಬೇಕು. ಇನ್ನೊಂದ್ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾ, ಕೊಡ್ತೀನಿ. ಎಸ್, ವೆರಿ ಗುಡ್. ಇಲ್ಲಿ ನೋಡ್ರಿ, ಎಲ್ಲಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಎಂ ಅಂತಂದ್ ಐತೆ. ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಎಂ 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 ಅಂತಂದ್ ಐತೆ, ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಎಲ್ಲಾ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಓ ಓ ಅಂತಂದ್ ಐತೆ. ಎಲ್ಲಾ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಓ ಅಂತಂದ್ ಐತೆ, ಅದನ್ನು ತೊಗೊಳಕ್ ಬರಂಗಿಲ್ಲ. ಬಟ್ ಅದ್ರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಬೇರೆ ಬೇರೆ ವರ್ಡ್ಸ್ ಗಳಿದಾವ. ನೆಕ್ಸ್ಟ್ ಇಲ್ಲಿ ಯು ಅಂತಂದ್ ಐತಿ, ಇಲ್ಲಿ ಯು ಅಂತಂದ್ ಐತಿ, ಇಲ್ಲಿ ಎನ್ ಅಂತಂದ್ ಐತೆ, ಇಲ್ಲಿ ಯು ಅಂತಂದ್ ಐತೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ವಿ ಅಂತಂದ್ ಐತೆ. ಸೊ ಯಾವ್ದು ಫಸ್ಟ್ ಬರುತ್ತೆ ನೋಡ್ರಿ, ನಾವು ನೋಡ್ಕೊಳ್ಳೋಣ ಇವಾಗ. ಸರ್ ಯು ಇದ್ದಲ್ಲಿ ಏನೇನ್ ಬರ್ತಾವ ನೋಡ್ರಿ. ಯು ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 1ನೇ ವರ್ಡ್ ಬರುತ್ತಾ, 2ನೇ ವರ್ಡ್ ಬರುತ್ತಾ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 4ನೇ ವರ್ಡ್ ಬರುತ್ತಾ. ಆಮೇಲೆ ನೆಕ್ಸ್ಟ್ ಯಾವ್ದು ನೋಡ್ರಿ, ಎನ್ ಎಲ್ಲೈತ್ ನೋಡ್ರಿ, ಎನ್ ಇಲ್ಲಿ ಐತೆ. ಇಲ್ಲಿ ಯಾವ್ದು ಬರುತ್ತಾ, 3ನೇ ವರ್ಡ್ ಬರುತ್ತಾ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ವಿ ಐತೆ. ವಿ ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 5ನೇ ವರ್ಡ್ ಬರುತ್ತಾ. ನಾವು ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಹೋದ್ವಿ ಅಂತಂದ್ ಹೇಳಿದ್ರೆ ಫಸ್ಟ್ ಯಾವ ಲೆಟರ್ ಬಂತು, 3ನೇದು ಬಂತು. ನೋಡ್ರಿ, 3ನೇದ್ ಬಂದ ತಕ್ಷಣ ನೀವು ಆಪ್ಷನ್ಸ್ ಗಳನ್ನ ನೋಡ್ರಿ. ಇಲ್ಲಿ 2ನೇ ಆಪ್ಷನ್ ಡೈರೆಕ್ಟ್ ಆಗಿ ಗೊತ್ತಾಯ್ತು. ನೆಕ್ಸ್ಟ್ ಮುಂದ್ ಹೋಗೋದೇ ಬೇಡ, ಮುಂದ್ ಕ್ಯಾಲ್ಕುಲೇಷನ್ ಬೇಡ. ಸೊ ಲಾಸ್ಟ್ ವರ್ಡ್ ಯಾವ್ದು ಬರುತ್ತಾ, 5 ಬರುತ್ತಾ. ಮುಂದ್ ಕ್ಯಾಲ್ಕುಲೇಷನ್ ಹೋಗೋದೇ ಬೇಡ. ಇಲ್ಲೆಲ್ಲ ಫಸ್ಟ್ ಏನೈತಿ, ಇಲ್ಲಿ 2 ಅಂತಂದೈತಿ, ಇಲ್ಲಿ 1 ಅಂತ ಐತಿ, ಇಲ್ಲಿ 4 ಅಂತ ಐತಿ. ಬಟ್ ಅದ್ರ ನಮಗ್ ಫಸ್ಟ್ ವರ್ಡ್ ಯಾವ್ದು ಬಂದೈತಿ, 3 ಅಂತ ಬಂದೈತೆ. ಹಂಗಾದ್ರೆ ನಮ್ದು ಆಪ್ಷನ್ 2ನೇ ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಈಸಿಯಾಗಿ ಕರೆಕ್ಟ್ ಆಗತ್ತ. 2 1 4 5 ಅಂತಂದೇಳಿ. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ 10 ಸೆಕೆಂಡ್ ಅಲ್ಲಿ ನೀವು ಸಾಲ್ವ್ ಮಾಡಬಹುದು. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಂತ ಹೇಳಿದ್ರೆ 10 ಸೆಕೆಂಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಅದು ಮತ್ತೇನಂತಂದ್ ಹೇಳಿದ್ರೆ 100%. ಟ್ರೈ ಮಾಡ್ರಿ, ಇದನ್ನ ಟ್ರೈ ಮಾಡ್ರಿ. ಸೊ ಇದೆಲ್ರಿಗೂ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತಂದ್ ಹೇಳಿದ್ರೆ, ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ವಿಡಿಯೋ ಐತೆ, ಅದನ್ನ ನಾನು ನಾಳೆಗೆ ನಿಮ್ಗೆ ಅಪ್ಲೋಡ್, ಇವತ್ತ ಸಾಯಂಕಾಲ ಏನಂತಂದ್ ಹೇಳಿದ್ರೆ ಅಪ್ಲೋಡ್ ಮಾಡಿರ್ತೀನಿ. ಆ ವಿಡಿಯೋನ ನೋಡ್ರಿ. ಆಮೇಲೆ ರೆಕಾರ್ಡ್ ಆಗಿದ್ನು ನಾಳೆ ನಾನು ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ಇನ್ನೊಂದ್ಸರಿ ನೋಡ್ತೀರಾ ಅಂದ್ರೆ ನೋಡ್ರಿ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಈ ಟಾಪಿಕ್ ಅರ್ಥ ಆಗಿದೆ ಅಂತಂದ್ ಹೇಳ್ತೇನೆ ಅಂತಂದ್ ಹೇಳಿದ್ರೆ ನಾನೊಂದು 10 ನಿಮಿಷ ಜಿ ಕೆ ಟಾಪಿಕ್ ನ ಡಿಸ್ಕಷನ್ ಮಾಡ್ಲಾ ನಿಮ್ ಜೊತೆಗೆ. ಜಿ ಕೆ ಟಾಪಿಕ್ ಎಲ್ರು ಓಕೆ ಅಂದ್ರಿ ಅಂತಂದ್ ಹೇಳಿದ್ರೆ, ಅರ್ಥ ಆಗಿದೆ ಸರ್ ಅಂತಂದ್ ಹೇಳಿದ್ರೆ ಎಲ್ರು ಜಿ ಕೆ ಪಾಯಿಂಟ್ ನ ಡಿಸ್ಕಷನ್ ಮಾಡ್ತೀನಿ. ಎಸ್ ನೋಡ್ರಿ, ಫಸ್ಟ್ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಜೆ ಅಂತಂದೈತೆ, ಬರಂಗಿಲ್ಲ. ಸರ್ ನೆಕ್ಸ್ಟ್ ವರ್ಡ್ ಎಲ್ಲಾ ಕಡೆ ಯು ಅಂತಂದೈತಿ, ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಎಂ ಐತ್ರಿ, ಆಮೇಲೆ ಐ ಐತಿ. ಡಿಫ್ರೆಂಟ್ ಆಗಿರೋದ್ರಿಂದ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತ. ಎಂ, ಆಮೇಲೆ ಪಿ, ಅದಾದ ನಂತರ ಎನ್ ಅಂತಂದೈತೆ. ಈ ವರ್ಡ್ಸ್ ಗಳನ್ನ, ಲೆಟರ್ಸ್ ಗಳನ್ನ ನೋಡ್ರಿ ಅಂತಂದ್ ಹೇಳಿದ್ರೆ ಫಸ್ಟ್ ಯಾವ್ದ್ ಲೆಟರ್ ಬರುತ್ತಾ ಸರ್, ಫಸ್ಟ್ 2 ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಎಂ ಇರೋದು ಬರ್ತಾವ ಈ 2 ಪೊಸಿಷನ್ ಅಲ್ಲಿ. ಸರ್ ಮೇ ಬಿ 1 ಬರ್ಬೋದ್ರಿ ಅಥವಾ 3 ಬರ್ಬೋದ್ರಿ ಈ 2 ಪೊಸಿಷನ್ ಅಲ್ಲಿ. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತಾ, ಎಂ ಆದ ನಂತರ ಎನ್ ಬರುತ್ತ್ರಿ ಸರ್, 5ನೇದು ವರ್ಡ್ ಬರುತ್ತೆ. ಸೊ ಓ ಅದಾದ ನಂತರ ಓ ಪಿ, ಲಾಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಬರುತ್ತ್ರಿ 3. ನೋಡ್ರಿ 2 5 4 ಎಲ್ಲೈತ್ ನೋಡ್ರಿ. ಸೊ ಇಲ್ಲಿ 2 ಇಲ್ಲ, ಇಲ್ಲಿ 2 ಇಲ್ಲ, ಈ 2 ಆಪ್ಷನ್ಸ್ ಗಳು ಕ್ಯಾನ್ಸಲ್. ಅದು ನೆಕ್ಸ್ಟ್ ಇರೋದೇ ಇವೆರಡು. ನಮ್ಗೆ ಏನ್ ಬರ್ಬೇಕು, ಲಾಸ್ಟ್ ಗೆ 5 4 ಬರ್ಬೇಕು. ಇಲ್ಲಿ ಏನು 1 5 ಐತಿ, ಇಲ್ಲಿ 5 4 ಐತಿ. ಅಂದ್ರೆ ಆಪ್ಷನ್ 2 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಕರೆಕ್ಟ್ ಆಗತ್ತ. ಸೊ ಇಲ್ಲೇನು 2 3 1 5 4 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆರ್ಡರ್ ಕರೆಕ್ಟ್ ಆಗಿ ಬರುತ್ತೆ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತಾ? ಎಲ್ರಿಗೂ ಎಸ್ ನೋಡ್ರಿ, ಬೇಸಿಕ್ಸ್ ಇದೇನಪ್ಪಾ